ನಾನಿವತ್ತು 6/15/24 ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರುವಂತ ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀನಿ. ನೋಡಿ, ಇದೆಲ್ಲ ಗೊತ್ತಿರುವಂತದ್ದು. ಅವರು ರೂಲ್ಡ್ ಬೈ ಶುಕ್ರ ಗ್ರಹ, ವಿನಸ್ ಪ್ಲಾನೆಟ್ ಇಸ್ ನೋನ್ ಫಾರ್ ಫೇಮ್, ಮನಿ, ಲಕ್ಸುರಿ, ಬ್ಯೂಟಿ, ಟ್ರಾವೆಲ್, ಹಾರ್ಮನಿ, ಲವ್, ಸೋ ಆನ್. ಆದ್ರೆ ನಿಮ್ಗೆ ಗೊತ್ತಿಲ್ದಿರೋಂತ ವಿಷಯ ಏನ್ ಗೊತ್ತಾ? ನೀವು ಎಲ್ಲರ ಭಾರನ ನಿಮ್ಮ ಹೆಗ್ಲ ಮೇಲೆ ತಗೊಂತೀರಾ ಅಂಡ್ ಯು ಡೂ ಇಟ್ ಸೋ ಗ್ರೇಸ್ಫುಲಿ. ಬೇರೆಯವರೆಲ್ಲ ತಿಳ್ಕೊಂತಾರೆ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಅಂತ. ನಿಮ್ಮ ಮೈಂಡ್ ಓವರ್ ಟೈಮ್ ಯಾವಾಗ್ಲೂ ಬೇರೆಯವ್ರ ಬಗ್ಗೆನೆ ಥಿಂಕ್ ಮಾಡ್ತಿರುತ್ತೆ. ಯು ಪೋರ್ ಲವ್ ಆನ್ ಎವ್ರಿ ಒನ್. ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಹೋಮ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಮ ಕೆಲ್ಸದಲ್ಲಿ ಕೂಡ ತುಂಬಾ ಪ್ರೀತಿಯಿಂದ ಮಾಡ್ತೀರಾ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಿಮ್ಮ ಆಫೀಸ್ ಅಲ್ಲಿ ತುಂಬಾ ಬ್ಯಾಡ್ ಡೇ ಆಗಿರುತ್ತೆ, ತುಂಬಾ ಫಸ್ಟ್ರೇಟ್ ಆಗಿ ಮನೆಗೆ ಬಂದಿರ್ತೀರಾ. ಆಗ ನಿಮ್ ಫ್ರೆಂಡ್ ಯಾರಾದ್ರೂ ಒಂದು ಸಮಸ್ಯೆ ತಗೊಂಡು ನಿಮ್ಮ ಬಳಿ ಬಂದ್ರೆ ನೀವು ನಿಮ್ಮ ಸಮಸ್ಯೆಯನ್ನು ಎಲ್ಲ ಮರ್ತೋಗಿ ನೀವು ಅವ್ರಿಗೆ ಕನ್ಸೋಲ್ ಮಾಡ್ತಿರ್ತೀರಾ. ನಿಮ್ಗೆ ಯಾವಾಗ ಬೇಜಾರಾಗುತ್ತೆ ಅಂತ ಅಂದ್ರೆ ನಿಮ್ಮ ಸ್ವಂತದವರು ನಿಮ್ಮ ಹತ್ರ ಏನಾದ್ರೂ ಮುಚ್ಚಿಟ್ರೆ ನಿಮ್ಗೆ ತುಂಬಾ ಕೋಪ ಬರುತ್ತೆ. ನಿಮ್ಗೆ ನಿಮ್ಮ ಪಾರ್ಟ್ನರ್ ಆಗಿರ್ಲಿ ಅಥವಾ ಯಾರೇ ಆಗ್ಲಿ ತುಂಬಾ ಆನೆಸ್ಟ್ ಆಗಿರ್ಬೇಕು ಅಂತ ಬಯಸ್ತೀರಾ. ಯು ಆರ್ ಕೇರ್ ಗಿವರ್. ನನ್ನ ಸಜೆಷನ್ ನಿಮ್ಗೆ ಏನು ಅಂತಂದ್ರೆ, ನೀವು ಬೇರೆಯವರ ಬರ್ಡನ್ ಯಾವತ್ತೂ ತಗೊಳಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಅವರು ಅವರ ಲೈಫ್ ಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ, ನೀವಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರಾದ್ರೂ 6/15/24 ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿದ್ರೆ ಅವರ ಬಳಿ ಯಾವಾಗ್ಲೂ ನೀವು ಆನೆಸ್ಟ್ ಆಗಿರ್ಬೇಕು. ಅವ್ರಿಗೆ ಲಾಯಲ್ ಆಗಿರೋದು ಅಂದ್ರೆ ತುಂಬಾ ಇಷ್ಟ. ಅವ್ರನ್ನ ಗ್ರಾಂಟೆಡ್ ಆಗಿ ತಗೊಳಕ್ ಹೋಗ್ಬೇಡಿ. ನಾನು ಹೇಳಿರುವಂತ ವಿಷಯ ನಿಮ್ಗೆ ಏನಾದ್ರು ಕನೆಕ್ಟ್ ಆಯ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.